ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಫಿಶ್ ಕಬಾಬ್ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಪರಂಗಿಪೇಟೆ ಅಂತ ಹೇಳಿ ಮಾರ್ಕೆಟಲ್ಲಿ, ಫಿಶ್ ಮಾರ್ಕೆಟಲ್ಲಿ ಇದ್ದೀವಿ ನಾವು. ಇಲ್ಲಿ ನಾವೊಂದು ದೊಡ್ಡ ಫಿಶ್ ತೊಗೊಂಡಿದ್ದೀವಿ, ನೋಡ್ಬೋದು ನೀವು. ಈ ಫಿಶ್ ಹೆಸರು ಮುಡಾವ್ ಅಂತ ಹೇಳಿ. ಇವಾಗ ಇದನ್ನು ಕ್ಲೀನ್ ಮಾಡುವ ಪ್ರೊಸೆಸ್ ಕೂಡ ನಿಮ್ಮ ಮುಂದೆ ನಡೀತಾ ಉಂಟು. ಅದನ್ನು ಕಂಪ್ಲೀಟಾಗಿ ನಿಮಗೆ ನಾವು ತೋರಿಸ್ತೀವಿ, ಯಾವ ರೀತಿ ಈ ದೊಡ್ಡ ಮೀನನ್ನು ಕ್ಲೀನ್ ಮಾಡ್ತಾರೆ. ಹಾಗೂ ನೆಕ್ಸ್ಟ್ ಅದನ್ನು ಮನೆಗೆ ತಗೊಂಡೋಗಿ ನಾವು ಫಿಶ್ ಕಬಾಬ್ ಕೂಡ ಮಾಡ್ತೀವಿ. ಯಾಕೆಂದರೆ ಇದರ ಮಾಂಸ ಉಂಟು ನೋಡಿ, ಸ್ವಲ್ಪ ಗಟ್ಟಿಯಾಗಿ ಚಿಕನ್ ಎಲ್ಲ ಉಂಟು ನೋಡಿ, ಅದು ತಿಂದಂಗೆ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಎಣ್ಣೆಯಲ್ಲಿ ಬಿಟ್ಟ ತಕ್ಷಣ ಉಂಟು ನೋಡಿ, ಇದು ಉಬ್ಬಿಕೊಂಡು ಬರುತ್ತೆ, ಇದರ ಮಾಂಸ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಈ ಫಿಶನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಒಮ್ಮೆಲೆ ಈ ಫಿಶ್ ನಿಮಗೆ ಸಿಗದಿದ್ದರೆ ನೀವು ನಾರ್ಮಲ್ ಬೇರೆ ಫಿಶ್ ಕೂಡ ಅದರಿಂದ ಕೂಡ ನಾನಿವತ್ತು ತೋರಿಸುವ ರೀತಿ ಫಿಶ್ ಕಬಾಬ್ ಮಾಡ್ಬೋದು. ಮೀನು ತಂದಾಯಿತು, ಕ್ಲೀನ್ ಮಾಡಿ ಇವಾಗ ತೊಳೆದೆಲ್ಲ ಇಟ್ಟಿದ್ದೀವಿ ನೋಡಿ. ಈ ರೀತಿ ಕಟ್ ಪೀಸ್ ಮಾಡಿದ್ದೀವಿ ನಾವು. ಇದು ಕಬಾಬ್ ಎಲ್ಲ ಮಾಡುವಾಗ, ಫಿಶ್ ಕಬಾಬ್ ಮಾಡುವಾಗ ಈ ರೀತಿ ನೀವು ಮಾಡಿದರೆ ತುಂಬ ಚೆನ್ನಾಗಾಗತ್ತೆ ನೋಡಿ, ಹೀಗೆ. ಅಥವಾ ನೀವು ಬೇರೆ ಮೀನು ತರೋದಾದರೆ ರೌಂಡ್ ರೌಂಡ್ ಸ್ಲೈಸ್, ಸ್ವಲ್ಪ ದಪ್ಪ ಇರಲಿ, ತುಂಬ ತೆಳುವಾಗಿ ಮಾಡಬೇಡಿ, ಸ್ವಲ್ಪ ದಪ್ಪ ಇರಲಿ, ಆವಾಗ ಕೂಡ ತುಂಬ ಚೆನ್ನಾಗಾಗತ್ತೆ. ಓಕೆ, ಇವಾಗ ನಾನು ಇಲ್ಲಿ ಮಸಾಲ ತೆಗೆದಿದ್ದೀನಿ, ಏನೆಲ್ಲ ತಗೊಂಡಿದ್ದೀನಿ ಫಿಶ್ ಕಬಾಬ್ಗೆ ಅಂತ ತೋರಿಸ್ತೀನಿ ನಿಮಗೆ. ಇವತ್ತು ಫಿಶ್ ಕಬಾಬ್ ಮಾಡೋಣ ಅಂತ ಇದ್ದೀನಿ, ತುಂಬ ಚೆನ್ನಾಗಾಗುತ್ತೆ. ನಾನು ಇದನ್ನು ರೆಸಿಪಿಯಲ್ಲಿ ಯಾವತ್ತೂ ಶೇರ್ ಮಾಡಿರಲಿಲ್ಲ. ಅದ್ರ ಫಿಶ್ ಕಬಾಬ್ ನಿಜವಾಗ್ಲೂ ತುಂಬ ಚೆನ್ನಾಗಾಗುತ್ತೆ. ನೀವು ಹೋಟೆಲಲ್ಲೆಲ್ಲ ತಿಂದಿದ್ರಿ ನೋಡಿ, ಅದಕ್ಕಿಂತ ಚೆನ್ನಾಗಿ ನಾವು ಮನೆಯಲ್ಲಿ ಕೂಡ ಮಾಡ್ಬೋದು. ಅದನ್ನು ನಾನು ತೋರಿಸ್ತೀನಿ. ಓಕೆ, ಫಿಶ್ ಕಬಾಬಿಗೆ ನಾನು ಇಷ್ಟು ಮಸಾಲ ತೊಗೊಂಡಿದ್ದೀನಿ. ಇಲ್ಲಿ ನಾನು ತೊಗೊಂಡಿದ್ದೀನಿ ಚಿಲ್ಲಿ ಪೌಡರ್. ಫಿಶ್ ಕಬಾಬ್ ಮಾಡುವಾಗ ಸ್ವಲ್ಪ ಚಿಲ್ಲಿ ಪೌಡರ್ ಜಾಸ್ತಿ ಹಾಕಿ, ಯಾಕೆಂದರೆ ಇದಕ್ಕೆ ನಾವು ಕಾರ್ನ್ಫ್ಲವರ್ ಎಲ್ಲ ಹಾಕೋದ್ರಿಂದ ಚಪ್ಪೆ ಆಗುತ್ತೆ ಆಮೇಲೆ. ಹಾಗಾಗಿ ಇದಕ್ಕೆ ನೀವು ಸ್ವಲ್ಪ ಜಾಸ್ತಿ ಹಾಕಬೇಕು ಚಿಲ್ಲಿ ಪೌಡರ್. ರುಚಿಗೆ ತಕ್ಕಷ್ಟು ಉಪ್ಪು, ಅರಶಿನ ಪೌಡರ್. ಇಲ್ಲಿ 1 ಕಪ್ಪಷ್ಟು ನಾನು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ ನೋಡಿ. ಮತ್ತು ಒಂದು ಮೊಟ್ಟೆಯಲ್ಲಿ ಆಪ್ಷನಲ್, ನಿಮಗೆ ಇಷ್ಟ ಇದೆ ಆದರೆ ಹಾಕಿ, ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು ನೀವು. ಇಲ್ಲಿ ಜೀರಿಗೆ ಪೌಡರ್ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ 1.5 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ಹುಳಿಗೆ ನೀವು ಹುಳಿ ನೀರು ಕೂಡ ಹಾಕ್ಬೋದು, ವೆನಿಗರ್ ಕೂಡ ಹಾಕ್ಬೋದು, ಅಥವಾ ಲಿಂಬೆ ರಸ ಕೂಡ ಹಾಕ್ಬೋದು. ಇಲ್ಲಿ ನಾನು ವೆನಿಗರ್ ಹಾಕ್ತಾ ಇದ್ದೀನಿ, ಸ್ವಲ್ಪ ಹುಳಿ ಜಾಸ್ತಿ ಇರಲಿ ಆಯಿತಾ, ಆವಾಗ ಚೆನ್ನಾಗಾಗುತ್ತೆ. ಆಮೇಲೆ ಸ್ವಲ್ಪ ಎಣ್ಣೆ, ಇಲ್ಲಿ ನಾನು ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ, 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿದರೆ ಸಾಕು. ಇದನ್ನು ಮಿಕ್ಸ್ ಮಾಡೋಣ. ಸ್ವಲ್ಪ ನೀರು ಹಾಕಿ ಮಸಾಲ ಮಿಕ್ಸ್ ಮಾಡಿ, ಸ್ವಲ್ಪ ತಿಕ್ಕಾಗಿ ಇರಲಿ, ತುಂಬ ತೆಳುವಾಗಿ ಮಾಡಬೇಡಿ. ಓಕೆ, ಮಸಾಲ ನೋಡಿ ರೆಡಿ ಆಯಿತು. ಈ ರೀತಿ ಆದರೆ ಸಾಕು. ಇವಾಗ ನಾವು ಇದಕ್ಕೆ ಮೀನಿಗೆ ಹಾಕೋಣ. ಇದನ್ನು ಹಾಕಿ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಬಿಡಿ, ಆವಾಗ ಮಸಾಲ ಚೆನ್ನಾಗಿ ಎಳೆಯುತ್ತೆ, ಕೋಟಿಂಗ್ ಚೆನ್ನಾಗಿ ಬರುತ್ತೆ. ಹಾಗೂ ನೆಕ್ಸ್ಟ್ ಇನ್ನೊಂದೇನಾದರೆ, ಒಮ್ಮೆಲೆ ನೀವು ರವೆ ಫ್ರೈ ಮಾಡಲಿಕ್ಕಿದ್ರು ಇದೇ ರೀತಿ ನೀವು ಮಸಾಲ ಹಾಕಿ ಆಮೇಲೆ ರವೆ ಫ್ರೈ ಮಾಡಬೇಕು, ಆವಾಗ ಚೆನ್ನಾಗಾಗುತ್ತೆ.
ಓಕೆ, ಇಲ್ಲಿ ಇವಾಗ ನೀವು ನೋಡ್ಬೋದು ಮಸಾಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ. ಈ ರೀತಿ ಕರೆಕ್ಟಾಗಿ ಮಸಾಲ ಬರಬೇಕು ಇದಕ್ಕೆ, ಅವಾಗ ಕೋಟಿಂಗ್ ಚೆನ್ನಾಗಿ ಬರುತ್ತೆ, ರುಚಿ ಕೂಡ ಚೆನ್ನಾಗಿರುತ್ತೆ. ಇವಾಗ ಇದನ್ನು ನಾವು ಫ್ರಿಜ್ಜಲ್ಲಿ ಇಡೋಣ. ಅಟ್ಲೀಸ್ಟ್ 1 ಗಂಟೆ ಆದರೂ ಫ್ರಿಜ್ಜಲ್ಲಿ ಇಡಿ, ಚೆನ್ನಾಗಿ ಮಸಾಲೆ ಎಳೀಲಿ. ಆಮೇಲೆ ಎಣ್ಣೆಯಲ್ಲಿ ಬಿಟ್ಟು ಫ್ರೈ ಮಾಡೋಣ. ಓಕೆ, ಇಲ್ಲಿ ನಾನು ಕರೆಕ್ಟಾಗಿ 1 ಗಂಟೆ ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಜಾಸ್ತಿ ಇಟ್ಟರು ತುಂಬ ಬೆಸ್ಟ್ ನಿಮಗೆ. ಬಾಣಲೆಯಲ್ಲಿ ಎಣ್ಣೆಯನ್ನು ತೊಗೊಂಡಿದ್ದೀನಿ, ಡೀಪ್ ಫ್ರೈ ಮಾಡೋದಿದ್ದು. ಹಾಗಾಗಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದೊಂದಾಗಿ ಇದನ್ನು ಬಿಡೋಣ. ಹಾಗೂ ಬಿಟ್ಟು ಆದಮೇಲೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡೋಣ. ಯಾಕೆಂದರೆ ನಾನು ಆವಾಗಲೇ ಹೇಳಿದೆ ಇದರ ಮಾಂಸ ಸ್ವಲ್ಪ ಗಟ್ಟಿ, ಹಾಗಾಗಿ ಇದನ್ನು ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡಬೇಕಾಗುತ್ತೆ. ಓಕೆ, ಇವಾಗ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇದು ಸ್ವಲ್ಪ ಟೈಮ್ ಆಗುತ್ತೆ ಫ್ರೈ ಆಗಲಿಕ್ಕೆ, ಯಾಕಂದರೆ ಸ್ವಲ್ಪ ಗಟ್ಟಿ ಮೀನು. ನೀವು ಬೇರೆ ಮೀನಾದರೆ ಅಷ್ಟು ಟೈಮ್ ಆಗೋದಿಲ್ಲ. ಮೊದಲು ಮೀನು ಫ್ರೈ ಮಾಡುವಾಗೆಲ್ಲ ಬೇಗನೆ ಫ್ರೈ ಆಗುತ್ತೆ, ಅದಕ್ಕಿಂತ ಫಾಸ್ಟ್ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡುವಾಗ ಆಗುತ್ತೆ. ಓಕೆ, ಒಂದು ಸೈಡ್ ಫ್ರೈ ಆಗಿದೆ, ಇದನ್ನು ಟರ್ನ್ ಮಾಡಿ ಇನ್ನೊಂದು ಸೈಡ್ಗೆ ಹಾಕೋಣ. ಓಕೆ, ಒಂದು ಸಲ ಆಯಿತು ಫ್ರೈ. ಇದೇ ರೀತಿ ಇನ್ನೊಂದು ಸಲ ಕೂಡ ನಾವು ಫ್ರೈ ಮಾಡಿ ತೆಗಿತೀವಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟಂತ ಹೇಳಿ. ನೋಡಿದ್ರಲ್ಲ, ಇಲ್ಲಿ ಇವಾಗ ರೆಡಿ ಆಯಿತು. ಯಾರಾದರೂ ಹೇಳ್ತಲ್ಲ ಇದು ಫಿಶ್ ಅಂತ ಹೇಳಿ, ಸೇಮ್ ಕಬಾಬ್ ರೀತಿ ಕಾಣ್ತಾ ಉಂಟು. ಹಾಗೂ ಇದರ ಟೇಸ್ಟ್ ಕೂಡ ಅದೇ ರೀತಿ ಇರುತ್ತೆ. ಹಾಗಾಗಿ ನೀವು ಎಲ್ಲರೂ ಕೂಡ ಇದನ್ನು ಟ್ರೈ ಮಾಡಿ. ಓಕೆ, ಫಿಶ್ ಇವಾಗ ರೆಡಿಯಾಗಿದೆ. ಈ ರೀತಿ ನೀವು ಮಾಡಿದರೆ ಆಯಿತು ಫಿಶ್ ಕಬಾಬ್, ತುಂಬ ಚೆನ್ನಾಗಾಗುತ್ತೆ. ಸೇಮ್ ಕಬಾಬು, ಈ ಮೀನುಂಟು ಗಟ್ಟಿ ಉಂಟು, ಹಾಗೂ ಸೇಮ್ ಚಿಕನ್ ತಿಂತೀವಿ ನೋಡಿ, ಸೇಮ್ ಅದೇ ಟೇಸ್ಟ್. ಖಂಡಿತವಾಗ್ಲೂ ನೀವು ಕೂಡ ಹೇಳ್ತೀರಾ, ತಿಂದು ನೋಡಿ. ಹಾಗೂ ಬೇರೆ ಮೀನು ಸಿಕ್ಕಿದ್ರೆ ಅದರಲ್ಲಿ ಕೂಡ ನೀವು ಟ್ರೈ ಮಾಡಿ ಒಮ್ಮೆಲೆ, ಇದು ಸಿಗದಿದ್ರೆ ನಿಮಗೆ. ಓಕೆ, ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಅಂತಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.